ಟೊಮ್ಯಾಟೊ, ಸೌತೆಕಾಯಿ, ಈರುಳ್ಳಿ, ಬೆಂಡೆ. MBBS ಮಾಡ್ಸಕ್ ಕಲ್ತಾಡ್ತಿದ್ದೀನಿ, ಇಲ್ಲಿ ತರಕಾರಿ ಮರಕ್ ಬಂದಿದೀಯಾ? ನೀಟ್ ಅಲ್ಲಿ ಕಮ್ಮಿ ರ್ಯಾಂಕಿಂಗ್ ಬಂತು. ಕರ್ನಾಟಕದಲ್ಲಿ ಸೀಟ್ ಸಿಗಲ್ಲ ಅಂತ ತರಕಾರಿ ಅಂಗಡಿ ಇಟ್ಕೊಂಡೆ. ನೆಂಟ್ರೆಲ್ಲ ನಿನ್ನ ನೋಡಿ ಆಡ್ಕೊಂತಿದ್ದಾರೆ. ನಾನು ನಿನ್ನ ಅಬ್ರಾಡಿಗಾದ್ರೂ ಕಳಿಸಿ MBBS ಮಾಡಿಸ್ತೀನಿ, ನಡಿ. ಆಯ್ತು. ಹೌದು, ನೀಟ್ ಎಕ್ಸಾಮ್ ಅಲ್ಲಿ ಕಮ್ಮಿ ರ್ಯಾಂಕಿಂಗ್ ಬಂದಿದೆ, ಕರ್ನಾಟಕದಲ್ಲಿ ಎಲ್ಲೂ ಸೀಟ್ ಸಿಗಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ? ಡೋಂಟ್ ವರಿ, ಡಾಕ್ಟರ್ ಡ್ರೀಮ್ಸ್ ನಿಮ್ ಜೊತೆ ಇದ್ದಾರೆ. ಓವರ್ ಆಲ್ 1,40,40,000 ಜನ ನೀಟ್ ಎಕ್ಸಾಮ್ ಬರೆದಿದ್ದಾರೆ. ಅದರಲ್ಲಿ ಬರೀ 83,000 ಜನ ಪಾಸ್ ಔಟ್ ಆಗಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಗವರ್ಮೆಂಟ್ ಸೀಟ್ಸ್ 3,800 ಇದೆ. ಇನ್ನ ಪ್ರೈವೇಟ್ ಸೀಟ್ಸ್ ಬಂದ್ರೆ ಬರೀ 6,000 ಮಾತ್ರ ಅವೈಲೇಬಲ್ ಇರೋದು. ಟೋಟಲ್ ಆಗಿ 9,800 MBBS ಸೀಟ್ಸ್ ಅವೈಲೇಬಲ್ ಇದೆ. ಹಾಗಾಗಿ ಜನರಲ್ ಕ್ಯಾಟಗರಿ ಇರೋರು 500 ರಿಂದ 530 ಮಾರ್ಕ್ಸ್ ತೆಗೆದಿರಬೇಕು. ಇನ್ನ OBC ಕ್ಯಾಟಗರಿ ಇರೋರು 450 ರಿಂದ 500 ಮಾರ್ಕ್ಸ್ ತಗೋಬೇಕು. ಹಾಗೆ SC ಕ್ಯಾಟಗರಿ ಇರೋರು 400 ರಿಂದ 430 ಮಾರ್ಕ್ಸ್ ತಗೋಬೇಕು. ಇನ್ನ ST ಕ್ಯಾಟಗರಿ 360 ರಿಂದ 390 ಮಾರ್ಕ್ಸ್ ತಗೊಂಡ್ರೆ ಮಾತ್ರ ಇಂಡಿಯಾದಲ್ಲಿ ಸೀಟ್ ಸಿಗೋದು. ಹೌದು, OBC SC ST 113 ಹಾಗೆ ಜನರಲ್ ಕ್ಯಾಟಗರಿಯಲ್ಲಿ ಇರುವಂತವರು 144 ಮಾರ್ಕ್ಸ್ ತಗೊಂಡು ಎಲಿಜಿಬಲ್ ಆಗಿದ್ರೆ ಸಾಕು. ಇಂಡಿಯಾದಲ್ಲಿ ನೀವು MBBS ಕಂಪ್ಲೀಟ್ ಮಾಡಬೇಕು ಅಂದ್ರೆ ಕ್ರಾಸ್ ಟುಗೆದರ್ ಖರ್ಚಾಗುತ್ತೆ. ಅದೇ ಡಾಕ್ಟರ್ ಡ್ರೀಮ್ಸ್ ಬಂದ್ರೆ ಅಬ್ರಾಡ್ ಕಂಟ್ರೀಸ್ ಅಲ್ಲಿ ಟಾಪ್ ಮೆಡಿಕಲ್ ಯೂನಿವರ್ಸಿಟಿಯಲ್ಲಿ ಜಸ್ಟ್ 20 to 25 lakhs ಅಲ್ಲೇ ನಿಮ್ಮ MBBS ಕಂಪ್ಲೀಟ್ ಆಗೋದಕ್ಕೆ ಹೆಲ್ಪ್ ಮಾಡ್ತಾರೆ. ಫಾರ್ ಮೋರ್ ಡೀಟೇಲ್ಸ್ ಸ್ಕ್ರೀನ್ ಮೇಲೆ ಕೊಟ್ಟ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. MBBS ಮಾಡಿ ಡಾಕ್ಟರ್ ಆಗ್ಬೇಕು ಅಂತ ಕನ್ಸಿಡ್ಕೊಂಡಿರುವ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಈಗಲೇ ವಿಡಿಯೋನ ಶೇರ್ ಮಾಡಿ.